ನಮಸ್ಕಾರ. ಇಂದು ನಮ್ಮ ಮನೆಗೆ ಒಂದು ವಿಶೇಷ ಅತಿಥಿ ಬರಲಿದ್ದಾರೆ. ಅದು ಯಾವುದೇ ಸಂಬಂಧಿಕರಲ್ಲ, ಕರಾವಳಿ ಕರ್ನಾಟಕದ ನೂರಾರು ವರ್ಷಗಳ ಸಂಪ್ರದಾಯವನ್ನು ಹೊತ್ತು ತರುವ ಚಿಕ್ಕ ಮೇಳ ತಂಡ. ಇಂದು ಸಂಜೆ ಅವರು ನಮ್ಮ ಮನೆಗೆ ಬಂದು ಯಕ್ಷಗಾನದ ಒಂದು ಸುಂದರ ಪ್ರಸಂಗವನ್ನು ಪ್ರದರ್ಶಿಸಲಿದ್ದಾರೆ. ಅದಕ್ಕಾಗಿ ಬೆಳಗ್ಗಿನಿಂದಲೇ ನಾವು ಮನೆಯ ಸ್ವಚ್ಛತೆ ಮಾಡಿದ್ದೇವೆ. ಪೂಜೆಗೆ ಬೇಕಾದ ಹೂವು, ಹಣ್ಣು, ತೆಂಗಿನಕಾಯಿ, ಕರ್ಪೂರ, ಅಕ್ಕಿ, ಎಣ್ಣೆ, ಊದುಬತ್ತಿ ಸೇರಿದಂತೆ ಎಲ್ಲ ಸಾಮಗ್ರಿಗಳನ್ನು ಸಿದ್ಧಪಡಿಸಿದ್ದೇವೆ. ಆದರೆ ಈ ಚಿಕ್ಕ ಮೇಳ ಎಂದರೇನು? ಮನೆ ಮನೆಗೆ ಯಾಕೆ ಬರುತ್ತಾರೆ? ಜನರು ಇದನ್ನು ಯಾಕೆ ಗೌರವದಿಂದ ಸ್ವಾಗತಿಸುತ್ತಾರೆ? ಇವೆಲ್ಲವನ್ನೂ ಈ ವಿಡಿಯೋದಲ್ಲಿ ತಿಳಿಯೋಣ. ಚಿಕ್ಕಮೇಳ ತಂಡ ಬರುವ ಮುಂಚೆಯೇ ಪ್ರತಿಯೊಂದು ಮನೆಗೂ ಆಹ್ವಾನ ಪತ್ರಿಕೆಯನ್ನು ನೀಡ್ತಾರೆ. ಈ ಪತ್ರಿಕೆಯಲ್ಲಿ ಅವರು ಯಾವ ದಿನ ಮತ್ತು ಯಾವ ಸಮಯದಲ್ಲಿ ಮನೆಗೆ ಬರುತ್ತಾರೆ ಎಂಬ ಮಾಹಿತಿ ಇರುತ್ತದೆ. ಇದರ ಮೂಲಕ ಮನೆಯವರು ಪೂಜೆಯ ಸಿದ್ಧತೆ ಮಾಡಿಕೊಂಡು ಕಲಾವಿದರನ್ನು ಗೌರವದಿಂದ ಸ್ವಾಗತಿಸಲು ಅವಕಾಶ ಸಿಗುತ್ತದೆ. ಇದು ಕೇವಲ ಒಂದು ಆಹ್ವಾನ ಪತ್ರವಲ್ಲ, ಸಂಪ್ರದಾಯವನ್ನು ಮನೆ ಮನೆಗೆ ಕೊಂಡೊಯ್ಯುವ ಒಂದು ಸುಂದರ ಪರಂಪರೆ. ಈಗ ಚಿಕ್ಕ ಮೇಳ ತಂಡ ನಮ್ಮ ಮನೆಗೆ ಆಗಮಿಸಿದೆ. ಇವರು ಸಾಮಾನ್ಯ ಯಕ್ಷಗಾನ ಕಲಾವಿದರು ಅಲ್ಲ. ಇದನ್ನು ಚಿಕ್ಕ ಮೇಳ ಅಥವಾ ಕೆಲವು ಕಡೆಗಳಲ್ಲಿ ಪಂಚಕೂಟ ಎಂದು ಕರೆಯುತ್ತಾರೆ. ದೊಡ್ಡ ಯಕ್ಷಗಾನ ಮೇಳದಂತೆ ವೇದಿಕೆ, ಬೆಳಕು ಅಥವಾ ಸಾವಿರಾರು ಪ್ರೇಕ್ಷಕರೂ ಇಲ್ಲ. ಬದಲಾಗಿ ಕಲಾವಿದರು ನೇರವಾಗಿ ಮನೆ ಮನೆಗೆ ಬಂದು ಮನೆಯಲ್ಲೇ ಪ್ರದರ್ಶನ ನೀಡುತ್ತಾರೆ. ಇದೇ ಚಿಕ್ಕ ಮೇಳದ ವಿಶೇಷತೆ. ಈಗ ನೀವು ನೋಡುತ್ತಿರುವುದು ಶ್ರೀರಾಧೆ ಮತ್ತು ಶ್ರೀಕೃಷ್ಣರ ಸುಂದರ ಪ್ರಸಂಗ. ಭಾಗವತರು ಹಾಡುತ್ತಿರುವ ಪ್ರತಿಯೊಂದು ಸಾಲಿಗೂ ಕಲಾವಿದರು ಭಾವಪೂರ್ಣವಾಗಿ ಅಭಿನಯಿಸುತ್ತಾರೆ. ಮದ್ದಲೆಯ ಪ್ರತಿಯೊಂದು ತಾಳವು ಕಥೆಯ ಭಾವನೆಗಳನ್ನು ಇನ್ನಷ್ಟು ಜೀವಂತಗೊಳಿಸುತ್ತದೆ. ಈ ರೀತಿಯ ಸಣ್ಣ ಪ್ರದರ್ಶನಗಳ ಮೂಲಕವೇ ಯಕ್ಷಗಾನದ ಪರಂಪರೆ ಇಂದಿಗೂ ಮನೆ ಮನೆಗೆ ತಲುಪ್ತಿದೆ. ಬಹಳ ಜನರಿಗೆ ಒಂದು ಪ್ರಶ್ನೆ ಬರುತ್ತದೆ, ಇವರು ಮನೆ ಮನೆಗೆ ಯಾಕೆ ಬರುತ್ತಾರೆ? ಇದರ ಹಿಂದೆ ಒಂದು ಪ್ರಮುಖ ಕಾರಣವಿದೆ. ಮಳೆಗಾಲದಲ್ಲಿ ದೊಡ್ಡ ಯಕ್ಷಗಾನ ಮೇಳಗಳ ಪ್ರದರ್ಶನಗಳು ಸಾಮಾನ್ಯವಾಗಿ ನಡೆಯುವುದಿಲ್ಲ. ಆ ಸಮಯದಲ್ಲಿ ಈ ಚಿಕ್ಕ ಮೇಳ ತಂಡಗಳು ಊರೂರಿಗೆ, ಮನೆ ಮನೆಗೆ ತೆರಳಿ ತಮ್ಮ ಕಲೆಯನ್ನ ಜೀವಂತವಾಗಿರಿಸುತ್ತವೆ. ಹಾಗಾದ್ರೆ ಇವತ್ತು ಹಾಗಲ್ಲ, ಅದೆಷ್ಟೋ ಮಂದಿ ನೆರೆದಿದ್ದಾರೆ. ಮಧ್ಯದಲ್ಲಿ ನೀವು ಆಸೀನರಾಗಿದ್ದೀರಾ. ಮುಖದಲ್ಲಿ ಒಂದು ವಿಶೇಷವಂತ ನಗುವನ್ನು ಕಾಣುತ್ತಾ ಇದ್ದೇನೆ. ಹಾಗಾದ್ರೆ ಈ ನಗುವಿನ ಬಗೆಯಾದ್ರೆ ಏನು ಕೇಳಿ ತಿಳಿದುಕೊಳ್ಳಬೇಕೆನ್ನುವಂತ ಕುತೂಹಲ. ಹೇಳ್ತೀರಾ ಸ್ವಾಮಿ? ಭಾರತನೇ ಯತಿವೇಶವನ್ನಾರ್ತು ಬಂದು ಕುಳಿತುಕೊಂಡಿದ್ದ ಕಾರಣ ಸುಭದ್ರೆಯನ್ನು ಮದುವೆ ಆಗುವುದಕ್ಕಾಗಿ ಅಣ್ಣನಾದಂತಹ ಬಲರಾಮ ಸುಭದ್ರೆಯನ್ನು ಆತನ ಪ್ರೀತಿಯ ಶಿಷ್ಯನಾದಂತಹ ಕೌರವನಿಗೆ ಕೊಟ್ಟು ಮದುವೆ ಮಾಡುವುದಾಗಿ ನಿಶ್ಚಯಿಸಿದ. ಕರಾವಳಿ ಕರ್ನಾಟಕದಲ್ಲಿ ಈ ಸಂಪ್ರದಾಯಕ್ಕೆ ವಿಶೇಷ ಮಹತ್ವವಿದೆ. ಅನೇಕ ಕುಟುಂಬಗಳು ಚಿಕ್ಕ ಮೇಳವನ್ನು ಮನೆಗೆ ಆಹ್ವಾನಿಸಿದರೆ ದೇವರ ಕೃಪೆ ಲಭಿಸುತ್ತದೆ, ಕಾರಾತ್ಮಕ ಶಕ್ತಿಗಳು ದೂರವಾಗುತ್ತವೆ ಎಂದು ನಂಬುತ್ತಾರೆ. ಇನ್ನು ಕೆಲವರು ವಾಸ್ತು ದೋಷ ನಿವಾರಣೆಯಾಗುತ್ತದೆ, ಮನೆಗೆ ಸುಖ, ಶಾಂತಿ ಮತ್ತು ಸಮೃದ್ಧಿ ಬರುತ್ತದೆ ಎಂದು ಹೇಳುತ್ತಾರೆ. ವಿಶೇಷವಾಗಿ ಮದ್ದಲೆಯ ಮಂಗಳಕರ ನಾದ ಮನೆಗೆ ಶುಭವನ್ನು ತರುತ್ತದೆ ಎಂಬ ನಂಬಿಕೆಯೂ ಇದೆ.
ಪ್ರದರ್ಶನದ ಅಂತ್ಯದಲ್ಲಿ ಪೂಜೆ ನೆರವೇರಿಸಿ ಮನೆಯವರಿಗೆ ಆಶೀರ್ವಾದ ನೀಡಲಾಗುತ್ತದೆ. ನಂತರ ಕುಟುಂಬದವರು ತಮ್ಮ ಭಕ್ತಿಯಂತೆ ಕಾಣಿಕೆ ಸಲ್ಲಿಸಿ ಕಲಾವಿದರನ್ನು ಗೌರವಿಸುತ್ತಾರೆ. ಇಂದು ನಮ್ಮ ಮನೆಗೆ ಬಂದ ಚಿಕ್ಕ ಮೇಳದ ಈ ಅದ್ಭುತ ಅನುಭವವನ್ನ ನಿಮ್ಮೊಂದಿಗೆ ಹಂಚಿಕೊಳ್ಳಲು ತುಂಬಾ ಸಂತೋಷವಾಯಿತು. ನಿಮ್ಮ ಮನೆಗೂ ಚಿಕ್ಕ ಮೇಳ ಬಂದಿದೆಯೇ? ನಿಮ್ಮ ಅನುಭವವನ್ನು ಕಮೆಂಟ್ನಲ್ಲಿ ಹಂಚಿಕೊಳ್ಳಿ. ಕರಾವಳಿ ಕರ್ನಾಟಕದ ಸಂಸ್ಕೃತಿ, ಪ್ರವಾಸ ಮತ್ತು ಅಪರೂಪದ ಪರಂಪರೆಗಳ ಬಗ್ಗೆ ಇನ್ನಷ್ಟು ವಿಡಿಯೋಗಳಿಗಾಗಿ ಮ್ಯಾಂಗ್ಳೂರ್ ಹಾರ್ಮನಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಮತ್ತೆ ಭೇಟಿಯಾಗೋಣ.